ಆತ್ಮೀಯ ಬಂಧುಗಳೇ ನಮಸ್ಕಾರ. ಹಾವೇರಿ ಜಿಲ್ಲೆಯಾದ್ಯಂತ ಶಾಲಾ ಕಾಲೇಜುಗಳು ಪ್ರಾರಂಭವಾಗಿದ್ದಾವೆ. ಪೋಷಕರಲ್ಲಿ ಮತ್ತು ವಿದ್ಯಾರ್ಥಿ ವಲಯದಲ್ಲಿ ನಾನು ಒಂದು ಮನವಿಯನ್ನು ಮಾಡ್ತಾ ಇದ್ದೇನೆ. ದಯವಿಟ್ಟು ಆ ಮಕ್ಕಳ ಕಡೆಗೆ ಗಮನ ಇರಲಿ. ಸ್ಕೂಲ್ ಬಿಟ್ಟ ಮೇಲೆ, ಶಾಲಾ ಕಾಲೇಜುಗಳು ಬಿಟ್ಟ ಮೇಲೆ ರಸ್ತೆ ಮಧ್ಯೆ ಎಲ್ಲೆಂದರಲ್ಲಿ ಓಡಾಡ್ತಾ ಇದ್ದಾರೆ. ದಯವಿಟ್ಟು ಗಾಡಿಗಳು ಓಡಾಡ್ತಾ ಇರ್ತವೆ, ಆಟೋಗಳು, ಕಾರುಗಳು, ಬಸ್ಗಳು, ಹೆಚ್ಚಾಗಿ ಲಾರಿಗಳು ತುಂಬ ಸ್ಪೀಡಾಗಿ ರಸ್ತೆ ಮಧ್ಯೆ ಓಡಾಡ್ತಾ ಇರ್ತಾರೆ. ನ್ಯಾಷನಲ್ ಹೈವೇಯನ್ನು ಒಳಗೊಂಡಿರ್ತಕ್ಕಂಥ ಜಿಲ್ಲೆ ನಮ್ಮದು. ಹಾಗಾಗಿ ದಯವಿಟ್ಟು ಫುಟ್ಪಾತ್ಗಳನ್ನು ಹೆಚ್ಚಿಗೆ ಉಪಯೋಗ ಮಾಡಿಕೊಳ್ಳಿ ಅಂತ ಮಕ್ಕಳಲ್ಲಿ ತಿಳುವಳಿಕೆಯನ್ನು ಮೂಡಿಸಬೇಕು. ಅದರ ಜೊತೆಗೆ ಮಕ್ಕಳು ಭವಿಷ್ಯದ ಪ್ರಜೆಗಳಾಗಿರೋದ್ರಿಂದ, ಭವಿಷ್ಯದ ನಮ್ಮ ದೇಶದ ಸಂಪತ್ತು ಆಗಿರೋದ್ರಿಂದ ದಯವಿಟ್ಟು ಮಕ್ಕಳಿಗೆ ಸ್ವಲ್ಪ ಶಿಕ್ಷಣದ ಜೊತೆಗೆ ಈ ಟ್ರಾಫಿಕ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳನ್ನು ಪಾಲನೆ ಮಾಡೋದ್ರಿಂದ ನಮ್ಮ ಪೊಲೀಸ್ ಇಲಾಖೆಯೂ ಕೂಡ ಸಹಕಾರ ಮಾಡಿದಾಗ್ತದೆ, ಸಾರ್ವಜನಿಕರಿಗೂ ಕೂಡ ಅನುಕೂಲವಾಗ್ತದೆ. ಹಾಗೆ ಬೈಕ್ ಸವಾರರಿಗೂ ಕೂಡ ತುಂಬ ಅನುಕೂಲ ಆಗ್ತದೆ. ಹಾಗೆ ಬೈಕ್ ವೀಲಿಂಗ್ ಮಾಡ್ತಕ್ಕಂಥವ್ರು ಮತ್ತು ಬೈಕನ್ನು ಸ್ಪೀಡಾಗಿ ಓಡಾಡ್ತಾ ಇರ್ತಕ್ಕಂಥವ್ರು ದಯವಿಟ್ಟು ಅವರು ಕೂಡ ಮಕ್ಕಳು, ವಯೋವೃದ್ಧರು, ಹಿರಿಯರು ಓಡಾಡ್ತಾ ಇರ್ತಾರೆ. ದಯವಿಟ್ಟು ಅದರ ಕಡೆಗೆ ಗಮನ ಹರಿಸಬೇಕು. ಅದರ ಜೊತೆಗೆ ಶಾಲಾ ಕಾಲೇಜುಗಳಲ್ಲಿ ಮತ್ತು ಸ್ಕೂಲ್ಗಳಲ್ಲಿ ಟೀಚರ್ಗಳು ಮತ್ತು ಪ್ರೊಫೆಸರ್ಗಳೆಲ್ಲ ಮಕ್ಕಳಿಗೆ ತಿಳುವಳಿಕೆಯನ್ನು ಹೇಳೋದರ ಮುಖಾಂತರವಾಗಿ ಈ ಕಟ್ಟುನಿಟ್ಟಿನ ಆದೇಶವನ್ನು ದಯವಿಟ್ಟು ಪಾಲನೆ ಮಾಡಿ ಅಂತ ಮಕ್ಕಳಲ್ಲಿ ಮತ್ತು ಪೋಷಕರಲ್ಲಿ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ. ನಮಸ್ಕಾರ.